ಮೊದಲನೇದಾಗಿ ನಿಮ್ಮ ಪಾತ್ರವನ್ನ ನೋಡಿ ನಾನು ಕಳೆದೋದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ನಾನು ನಿಮ್ಮ ಸೀರಿಯಲನ್ನು ಕೂಡ ನೋಡಿದ್ದೆ. ಸೊ ಅಲ್ಲಿ ಒಂದು ವಿಲನ್ ರೋಲನ್ನು ಪ್ಲೇ ಮಾಡಿದ್ರಿ, ಒಳ್ಳೆಯವರಾಗಿ ಯಾರಿಗೂ ಕಾಣದೇ ಇರೋ ಥರ ವಿಲನ್ ಪಾತ್ರನ ಪ್ಲೇ ಮಾಡಿದ್ರಿ. ಬಟ್ ಇಲ್ಲಿ ಆ ಖಡಕ್ ಪಾತ್ರನ ಪ್ಲೇ ಮಾಡಿದ್ರಿ. ನಿಮಗೆ ಎಷ್ಟು ಸ್ಟ್ರಾಂಗ್ ಅನ್ನಿಸ್ತು ನೀವು ಆ ಪಾತ್ರನ ಪ್ಲೇ ಮಾಡಬೇಕಾದ್ರೆ? ಸಖತ್ ಅಂದರೆ ಸಖತ್ ತಾಕತ್ ಬೇಕು ಈ ಥರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಅದಕ್ಕೆ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಪ್ರಿಯಾ ಈ ಥರ ಮಾಡಬಹುದು ಅಂತ ನಂಬಿಕೆ ಇಟ್ಟು ಈ ಪಾತ್ರನ ಕೊಡೋದು ಒಂದು ದೊಡ್ಡ ಜವಾಬ್ದಾರಿ. ಯಾಕೆಂತಂದರೆ ನಾನು ನೋನ್ ಆರ್ಟಿಸ್ಟ್ ಏನಲ್ಲ, ನಾನು ಥಿಯೇಟರ್ ಮಾಡ್ತಿದ್ದೆ, ಸ್ಮಾಲ್ ಸ್ಕ್ರೀನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಮಾಡಿರೋ ಸಿನಿಮಾ ಯಾವುದೂ ಅಷ್ಟೊಂದು ಬಿಡುಗಡೆ ಆಗಿರಲಿಲ್ಲ. ಸೊ ಒಬ್ಬ ಹೊಸ ಹುಡುಗಿಗೆ ಈ ಥರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಕೊಡೋದೇ ರಿಸ್ಕಿ ಜಾಬ್ ಅದು ಆ್ಯಕ್ಚುಲಿ. ಸೊ ಸರ್ ಯಾವಾಗಲೂ ಹೇಳೋರು ಇಲ್ಲ ಪ್ರಿಯಾ ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಸಖತ್ ಖುಷಿ ಆಗ್ತಾ ಇದೆ ನನ್ನ ಪಾತ್ರನ ಎಲ್ಲರೂ ಇಷ್ಟೊಂದು ಅಪ್ರಿಸಿಯೇಷನ್ ಮಾಡ್ತಾ ಇರೋದು. ಸಖತ್ ಖುಷಿ ಆಗ್ತಾ ಇದೆ ನನಗೆ. ಏನು ಹೇಳಬೇಕಂತ. ಓಕೆ, ನಮಗೆ ವೀಕ್ಷಕರಾಗಿ ನಿಮ್ಮ ಪಾತ್ರನ ನೋಡಿದಾಗ ಎಲ್ಲೋ ಒಂದು ಕಡೆ ಮಾಲಾಶ್ರೀ ಅವರನ್ನ ನೋಡಿದ್ವಾ ಅಂತ ಅನ್ನಿಸ್ಬಿಡ್ತು. ಸೊ ನೀವು ಹೇಳ್ತಾನೆ ಇದ್ರಿ ನನಗೆ ಅವರು ಇನ್ಸ್ಪಿರೇಷನ್ ಅಂತ. ಸೊ ನಿಮ್ಮ ಸಿನಿಮಾನ ನೀವು ಕೂತು ನೋಡಿರ್ತೀರಾ ಅಲ್ವಾ? ಸೊ ಆಗ ಅನ್ನಿಸ್ತಾ ಓಕೆ ನಾನು ಇನ್ಸ್ಪಿರೇಷನ್ ಅಂತ ಹೇಳಿದ್ದಕ್ಕೂ ನಾನು ಆ ಪಾತ್ರಕ್ಕೆ ಸಾರ್ಥಕತೆ ತಂದು ಕೊಟ್ಟೆ ಅಂತ? ಎಸ್ ಮ್ಯಾಮ್, ತುಂಬ ಅಂದರೆ ಅನ್ನಿಸ್ತು. ಸಿನಿಮಾದಿಂದ ಸಿನಿಮಾ ಕಲಾವಿದರಿಗೆ ಸಿನಿಮಾದಿಂದ ಸಿನಿಮಾ ಅಂದರೆ ಕೆಲಸದಿಂದ ಕೆಲಸ ಕಲಿಕೆನೆ ಯಾವುದು ದಿ ಬೆಸ್ಟ್ ಇದು ಅಂತ ನಾನು ಹೇಳಲಾರೆ. ನನಗೆ ಪ್ರತಿ ಕೆಲಸನೂ ತಿದ್ದುಕೊಳ್ಳೋದಿರುತ್ತೆ. ಸೊ ಭೀಮಾಯಿಂದ ನಾನು ಒಂದಷ್ಟು ಈಗ ತಿದ್ದುಕೊಳ್ಳೋದಿದೆ. ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಅಥವಾ ನೆಕ್ಸ್ಟ್ ವರ್ಕ್ನಲ್ಲಿ ಅದನ್ನು ತಿದ್ದುಕೋತೀನಿ. ಸೊ ನನಗೆ ಖುಷಿ ಕೊಡ್ತಿರೋದೇನು ಅಂತ ಅಂದರೆ ಮಾಲಾಶ್ರೀ ಮ್ಯಾಮ್, ಇನ್ನೊಬ್ಬರು ಮಾಲಾಶ್ರೀ ಮ್ಯಾಮ್ನ ನೋಡ್ದಂಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಅವಾರ್ಡ್ಗಿನ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಲಾಶ್ರೀ ಮ್ಯಾಮ್, ದಿಗ್ಗಜರು ಅವರು. ಸೊ ಅವರ ಒಂದು ಹೆಸರು ಜೊತೆಗೆ ನನ್ನನ್ನು ಅವರ ಜಾಗದಲ್ಲಿ ನನ್ನನ್ನು ನೋಡಬಹುದು, ತುಂಬ ಖುಷಿ ಆಯಿತು ಅಂತ ಹೇಳಿದ್ದು ಕೇಳಿ ಸಖತ್ ಖುಷಿ ಆಯಿತು ನನಗೆ. ಸೊ ಈಗ ನೀವು ಸೆಟ್ನಲ್ಲಿ ದುನಿಯಾ ವಿಜಯ್ ಸರ್ ಜೊತೆ ಹೇಗಿರ್ತಿತ್ತು ಆ ಸೆಟ್? ಅಲ್ಲೂ ಕೂಡ ಫುಲ್ಲು ಸೀರಿಯಸ್ ಇರ್ತಿತ್ತಾ? ಆ ಕ್ಯಾರೆಕ್ಟ್ರ್ ಒಳಗೇನೆ ತೊಡಗಿಕೊಂಡಿದ್ರೆ ಏನು ಕತೆ? ಅಂದರೆ ಶೂಟ್ ಆ್ಯಕ್ಷನ್ ಅಂತ ಅಂದಾಗ ಎಲ್ಲ ಫುಲ್ ಸೀರಿಯಸ್ ಆಗಿಬಿಡ್ತಾ ಇದ್ವಿ. ಎಲ್ಲರೂ ಪಾತ್ರದೊಳಗೆ ಇನ್ವಾಲ್ವ್ ಆಗಿಬಿಡ್ತಾ ಇದ್ವಿ. ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗೋಗ್ತಾ ಇತ್ತು. ಕಟ್ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಫ್ರೆಂಡ್ಸ್, ಎಲ್ಲರೂ ಅಂದರೆ ಅಷ್ಟು ಜೋವೆಲ್ಲಾಗಿರ್ತಾ ಇದ್ರು ಸರ್. ಆ ಒಂದು ಅಹಮಿಲ್ಲ, ಅಷ್ಟು ಸಿಂಪ್ಲಿಸಿಟಿ ಮನುಷ್ಯ. ಸೊ ಪ್ರತಿಯೊಬ್ಬರಿಗೂ ಇದು ಹಿಂಗೆ ಅಂತ ಟೆಕ್ನಿಷಿಯನ್ಸ್ಗೆ ಹೇಳ್ತಾಯಿದ್ರು, ಕಲಾವಿದರಿಗೆ ಹೇಳ್ತಾಯಿದ್ರು. ಎಲ್ಲ ಹೊಸ ಬಳಗ ಆಗಿದ್ದರಿಂದ ಪ್ರತಿಯೊಂದೂ ಸರ್ರು ಮೆಂಟರ್ ಆಗಿ ತಿದ್ದುತ್ತಾ ಇದ್ರು ಎಲ್ಲ ಪ್ರತಿಯೊಂದನ್ನು. ಅವರಿಗೆ ಆ್ಯಕ್ಚುಲಿ ಭೀಮಾದಲ್ಲಿ ಸಖತ್ ಕೆಲಸ, ಆಬ್ವಿಯಸ್ಲಿ ಸಲಗದಲ್ಲೂ ಕೆಲಸ ಇರ್ತಿತ್ತು. ಯಾಕೆಂತಂದರೆ ಹೊಸ ಆರ್ಟಿಸ್ಟ್ಗಳಲ್ವಾ, ತುಂಬ ಜನ ಹುಡುಗರು, ಎಷ್ಟು ಜನ ಹುಡುಗರು ನೋಡಿದ್ರೆ ಅವ್ರು ಯಾರೂ ಹೊಸಬ್ರು ಅನ್ಸಲ್ಲ. ಸೊ ಎಲ್ಲ ರಾಕ್ಷಸರು. ಆ ತಾರ್ಕಕ್ಕೆ ಇರ್ತಿದ್ರು, ಅವರನ್ನು ಕಂಟ್ರೋಲ್ ಮಾಡಿ ಹಿಡ್ಕೊಂಬಂದು ಕೆಲಸ ಮಾಡಿಸ್ತಿದ್ರಲ್ಲ, ಸಖತ್ ಸುಸ್ತಾಗ್ಬಿಡ್ತಾ ಇದ್ರು ಸರ್ರು. ಆ ಸುಸ್ತನ್ನ ತೋರಿಸ್ಕೋತಿರ್ಲಿಲ್ಲ, ಎನರ್ಜೆಟಿಕ್ ಆಗಿ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ನಾವೆಲ್ಲ ಕಲ್ತಿದ್ದೀವಿ. ಸರ್ರು ಸಖತ್ ಮಜಾ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ರು. ನಾವು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಸಿನಿಮಾ. ನೀವು ಈ ಪಾತ್ರನ ಎಂಜಾಯ್ ಮಾಡಿದ್ರಾ? ಖಂಡಿತ ಎಂಜಾಯ್ ಮಾಡಿದ್ದೀನಿ. ಅಂದರೆ ಪ್ರತಿ ದಿನವೂ ನಾನು ಅದನ್ನು ಸಂಭ್ರಮಿಸಿದ್ದೀನಿ. ನಾನು ಯೂನಿಫಾರ್ಮ್ ಹಾಕೊಳ್ಳುವಾಗ ಮನೇಲಿ ಓಕೆ ನಾನು ಗಿರಿಜಾ ಅನ್ನೋ ಪಾತ್ರನ ಸಂಭ್ರಮಿಸಿದ್ದೀನಿ. ಯೂನಿಫಾರ್ಮ್ ತೆಗೆಯುವಾಗ ನಾಳೆ ಡ್ಯೂಟಿಗೆ ಹೋಗಬೇಕು ನೆಕ್ಸ್ಟ್ ಅಂತ ನಾನು ಆ ದಿನನ ಕಳೆದಿದ್ದೆ. ಸೊ ತುಂಬ ದಿನ ನಾನು ಗಿರಿಜಾನೇ ಆಗಿಬಿಟ್ಟಿದ್ದೆ. ನನಗೆ ಗೊತ್ತಾಗ್ತಿರ್ಲಿಲ್ಲ. ಮನೇಲೂ ಅಷ್ಟೇ ಹಾಗೆ ವಾಯ್ಸ್ ಇದೆ ಅಂತೆಲ್ಲ ಮಾತಾಡ್ತಿದ್ದೆ. ಸೊ ಎಸ್, ಗಿರಿಜಾ ನನ್ನನ್ನು ಆ ಲೆವೆಲ್ಗೆ ಆವರಿಸ್ಬಿಟ್ಟಿದ್ದು. ಇಲ್ಲಿ ನೀವು ಮಾತಾಡಬೇಕಾದ್ರೆ ಕೆಲವು ಲ್ಯಾಂಗ್ವೇಜಸ್ನ ಯೂಸ್ ಮಾಡಿದ್ರಿ, ಡ್ಯಾಶ್ ಅಂತ ಎಲ್ಲ. ಸೊ ಅದೆಲ್ಲ ಎಷ್ಟು ಇಷ್ಟ ಆಯಿತು ಅಥವಾ ಕಷ್ಟಪಟ್ಟು ಯೂಸ್ ಮಾಡಿದ್ರೆ ಏನು ಕತೆ? ಇಲ್ಲ, ನಾನು ತುಂಬ ಜೋರಾಗಿ ಮಾತಾಡ್ತೀನಿ. ನನ್ನ ವಾಯ್ಸ್ ತುಂಬ ರಗಡಿದೆ, ಖಡಕ್ಕಿದೆ. ಬಟ್ ಬ್ಯಾಡ್ ವರ್ಡ್ಸ್ ಎಲ್ಲ ನಾನು ಅಷ್ಟೊಂದು ಜಾಸ್ತಿ ಮಾತಾಡಲ್ಲ. ನಾರ್ಮಲಾಗಿ ನೀವೆಲ್ಲ ಹೆಂಗೆ, ನೀವು ಸುಮ್ಮನೆ ಇವಾಗ ಡ್ಯಾಶ್ ಅಂದರೆ ನೀವು ಎಲ್ಲ ಬೈತೀರಾ. ಸೊ ಹಾಗೆ ನಾನು ತುಂಬ ಇರಿಟೇಷನ್ ಆದಾಗ, ಎಲ್ಲ ತುಂಬ ತೊಂದರೆ ಆದಾಗ ಸಣ್ಣ ಪುಟ್ಟ ಮಾತಾಡೋದಿದೆ. ಬಟ್ ಈ ಥರ ಎಲ್ಲ ನಾನು ಇಲ್ಲ. ಸೊ ಅದೊಂದೇ ಅಷ್ಟೇ, ಅದೊಂದು ಚೇಂಜ್ ಇದೆ ಪ್ರಿಯಾಗೂ ಗಿರಿಜಾಗೂ. ಸೊ ಸೀರಿಯಲ್ಗಳಲ್ಲಿ ನಿಮ್ಮನ್ನು ನೋಡಿದಾಗ ವೀಕ್ಷಕರು ಬೈಕೊಂಡಿರೋದು ಉಂಟು, ಯಾಕಂದರೆ ವಿಲನ್ ಪಾತ್ರ ಮಾಡಿದ್ದೀರಾ ಅಂತ. ಸೊ ಈಗ ಈ ಪಾತ್ರನ ನೋಡಿದ ಮೇಲೆ ನೀವು ಹೇಳಿದ್ರಿ ಆಲ್ರೆಡಿ ತುಂಬಾ ಆಫರ್ಸ್ ಬರ್ತಿದೆ ಅಂತ. ಸೊ ಇನ್ನೊಂದಷ್ಟು ಆಫರ್ಸ್ ಬರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಳ್ಳೆ ಸಬ್ಜೆಕ್ಟು, ನಮ್ಮ ಸುತ್ತ ಮಾರಕವಾಗಿ ಬೆಳೀತಿರೋಂಥ ಒಂದು ಒಳ್ಳೆ ಸಬ್ಜೆಕ್ಟನ್ನು ಸರ್ರು ಬ್ಯೂಟಿಫುಲ್ಲಾಗಿ ನಿರ್ದೇಶನ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ, ಒಂದಷ್ಟು ಜನಕ್ಕೆ ಸಿನಿಮಾ ನೋಡೋದಕ್ಕೆ ಹೇಳಿ, ಎಲ್ಲ ಒಟ್ಟಿಗೆ ಸೇರಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ. ಥ್ಯಾಂಕ್ ಯು.